ಸಾಲು ಸಾಲು ರಜೆಯಂತ ಜನ ತಮ್ಮೂರುಗಳಿಗೆ ಇನ್ನೂ ಸ್ವಲ್ಪ ಜನ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸರ್ಕಾರಿ ಬಸ್ಗಳಲ್ಲಿ ಸೀಟ್ ಸಿಗ್ತಿಲ್ಲ. ಖಾಸಗಿ ಬಸ್ಗಳಲ್ಲಿ ಟಿಕೆಟ್ ರೇಟ್ ಕೇಳಿದ್ರೆ ಎಲ್ಲರೂ ಶಾಕ್ ಆಗ್ತಿದ್ದಾರೆ. ಯಾಕಂದ್ರೆ ಟಿಕೆಟ್ ರೇಟ್ ಆ ಮಟ್ಟಿಗೆ ಜಾಸ್ತಿ ಆಗಿದೆ. ಆನ್ಲೈನ್ ರೇಟ್ ನೋಡಿದ್ರೆ 2000 2500 ಸಿಗ್ತಾ ಇದೆ. ಈ ಡಬಲ್ ಟ್ರಿಬಲ್ ಆಗಿದೆ. ಈಗ ಬರುವಾಗ 700 ರೂಪಾಯಿ 800 ರೂಪಾಯಿ ಟಿಕೆಟ್ ರೇಟ್ ಇತ್ತು. ಈಗ ಒಮ್ಮೆ 2000 2500 ಆಗಿದೆ. ಮೊನ್ನೆಯದ್ದೇ ಒಂದು ಲೆಕ್ಕ, ಇವತ್ತಿನದ್ದೇ ಒಂದು ಲೆಕ್ಕ. 500 ರೂಪಾಯಿ ಇದ್ದ ಬಸ್ ಟಿಕೆಟ್ ದರ 1000 ಆಗಿದೆ. 700 ಇದ್ದ ಕಡೆ 2000 ಕೇಳುತ್ತಿದ್ದಾರೆ. ಕ್ರಿಸ್ಮಸ್ ಇಯರ್ ಎಂಡ್ ಅಂತ ಊರಿಗೆ ಹೊರಟವರು ಬಸ್ ಟಿಕೆಟ್ ರೇಟ್ ಕೇಳಿ ಶಾಕ್ ಆಗಿದ್ದಾರೆ. ಖಾಸಗಿ ಬಸ್ಗಳ ಟಿಕೆಟ್ ರೇಟ್ ಕೇಳಿದ್ರೆ ಶಾಕ್. ಒಂದಲ್ಲ ಎರಡಲ್ಲ 4 ಪಟ್ಟು ಟಿಕೆಟ್ ರೇಟ್ ಹೈಕ್. ಸಾಲು ಸಾಲು ರಜೆ ಇದೆ ಅಂತ ಜನ ಊರುಗಳತ್ತ ಮುಖ ಮಾಡ್ತಿದ್ದಾರೆ. ಸರ್ಕಾರಿ ಬಸ್ಗಳಲ್ಲಿ ಸೀಟ್ ಸಿಕ್ತಿಲ್ಲ ಅಂತ ಖಾಸಗಿ ಬಸ್ಗಳ ಕಡೆ ಮುಖ ಮಾಡಿದ್ರೆ ಅಲ್ಲಿ ಜೇಬಿಗೆ ಕತ್ತರಿ ಬೀಳ್ತಿದೆ. ಬೆಂಗಳೂರಿಂದ ತೆರಳುವ ಬಹುತೇಕ ಎಲ್ಲಾ ಬಸ್ಗಳ ಟಿಕೆಟ್ ದರ ದುಪ್ಪಟ್ಟಾಗಿದೆ. ಎಸಿ, ವೋಲ್ವೋ, ಮಲ್ಟಿ ಆಕ್ಸಲ್ ಬಸ್ಗಳ ಟಿಕೆಟ್ ದರ ಸಾಮಾನ್ಯ ದರಕ್ಕಿಂತ 3 ರಿಂದ 4 ಪಟ್ಟು ಹೆಚ್ಚಾಗಿದೆ. ಖಾಸಗಿ ಬಸ್ ಮಾಲೀಕರ ಹಣದ ದಾಹಕ್ಕೆ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಸ್ವಲ್ಪ ಕೆಲಸ ಇತ್ತು ಬಂದಿದ್ದು. ಬರುವಾಗ 700 ರೂಪಾಯಿ 800 ರೂಪಾಯಿ ಟಿಕೆಟ್ ರೇಟ್ ಇತ್ತು. ಈಗ ಒಮ್ಮೆ 2000 2500 ಆಗಿದೆ. ಈಗ ಕಂಟಿನ್ಯೂ 3 ದಿನ ರಜೆ ಇದ್ದವರಿಂದ ರೇಟ್ ಜಾಸ್ತಿ ಮಾಡ್ಯಾರೆ. ಇದು ಈಗೆಲ್ಲ ಪ್ರತಿ ಸೂಟಿ ಇದ್ದಾಗೆಲ್ಲ ಹಾಗೆ ರೇಟ್ ಜಾಸ್ತಿ ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನು ಸರ್ಕಾರ ಹೆಂಗಾರು ಮಾಡಿ ಒಂದು ಲೆವೆಲ್ ರೇಟ್ ಇಡಬೇಕು. ಸೂಟಿ ಇರಲಿ ಇದು ಇರಲಿ. ಹಾಗಾದ್ರೆ ಯಾವ ಊರಿಗೆ ಟಿಕೆಟ್ ದರ ಎಷ್ಟೆಷ್ಟು ಹೆಚ್ಚಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಸಾಮಾನ್ಯ ದರ 450 ರಿಂದ 650 ರೂಪಾಯಿ. ಆದರೆ ಈಗ 1000 ರಿಂದ 1400 ರೂಪಾಯಿ ಬೇಕ್ತಿದ್ದಾರೆ. ಹುಬ್ಬಳ್ಳಿಗೆ ಸಾಮಾನ್ಯವಾಗಿ 600 ರಿಂದ 850 ರೂಪಾಯಿ ಇರುತ್ತೆ. ಈಗ ಅದು 1550 ರಿಂದ 2000 ರೂಪಾಯಿ ಆಗಿದೆ. ಮಂಗಳೂರಿಗೆ 600 ರಿಂದ 900 ರೂಪಾಯಿ ಕೇಳುತ್ತಿದ್ದವರು 1500 ರಿಂದ 1800 ರೂಪಾಯಿ ಸುಲಿಗೆ ಮಾಡುತ್ತಿದ್ದಾರೆ. ಬೆಳಗಾವಿಗೆ 700 ರಿಂದ 900 ರೂಪಾಯಿ ಕೊಡ್ತಿದ್ರು. ಈಗ 1500 ದಿಂದ 2100 ರೂಪಾಯಿ ತೆರುವಂತಾಗಿದೆ. ಏನಿದು ಸುಲಿಗೆ ಅಂತ ಖಾಸಗಿ ಬಸ್ ಮಾಲೀಕರನ್ನ ಪ್ರಶ್ನೆ ಮಾಡಿದ್ರೆ ಬಸ್ ಬುಕ್ಕಿಂಗ್ ಆಪ್ಗಳತ್ತ ಬೆರಳು ತೋರಿಸ್ತಿದ್ದಾರೆ. ದುಪ್ಪಟ್ಟು ಹಣ ನಾವು ಸುಲಿಗೆ ಮಾಡ್ತಿಲ್ಲ ಅಂತಾರೆ. ಆಪ್ ಬೇಸ್ಡ್ ಕಂಪನಿಗಳು ಬಂದಿರೋದ್ರಿಂದ ಇವರು ತಮಗೆ ಮನೋಇಚ್ಛೆ ಬಂದಂತೆ ರೇಟ್ಗಳನ್ನ ದರವನ್ನ ಹೆಚ್ಚಿಸ್ಕೊಂತ ಇದ್ದಾರೆ. ಇದರಿಂದ ಕೆಲವು ಮಾಲೀಕರಿಗೆ ಒಂದು ಆಮಿಷವನ್ನು ಒಡ್ಡುವಂಥದ್ದು, ದರವನ್ನ ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಕಾಣಬಹುದಾಗಿದೆ. ಇದು ಬಸ್ ಮಾಲೀಕರು ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಇದೊಂದು ಕೆಲವು ಕಂಪನಿಗಳು ಮಾಡ್ತಾ ಇರ್ತಕ್ಕಂಥದ್ದು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನಾದ್ರೂ ಸಾರಿಗೆ ಇಲಾಖೆ ಇತ್ತ ಗಮನ ಹರಿಸಬೇಕಿದೆ. ಖಾಸಗಿ ಬಸ್ಗಳ ಅಂದಾ ದರ್ಬಾರ್ಗೆ ಕಡಿವಾಣ ಹಾಕಲೇಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.